ಸೊ ಈಗ ಹೊಸ ಕಾನ್ಸೆಪ್ಟ್ ಇವತ್ತು ಬೀಜಗಣಿತದಲ್ಲಿ ಯಾವುದು ಬೀಜೋಕ್ತಿ ಅಥವಾ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತ. ಬೀಜೋಕ್ತಿ ಅಂದ್ರೆ ಏನಂತ ಫಸ್ಟ್ ಡೆಫಿನಿಷನ್ ಬರೀತೀನಿ, ನಂತರ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾಕೆಂದ್ರೆ ಎರಡು ಡೆಫಿನಿಷನ್ ಬರ್ದಾದ್ಮೇಲೆ ನಿಮ್ಗೆ ಹೇಳಿದ್ರೆ ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಬೀಜ ಪದಗಳು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಬೀಜ ಪದಗಳು ಪ್ಲಸ್ ಕಾಮ ಮೈನಸ್ ಕಾಮ ಇಂಟು ಅಥವಾ ಮತ್ತು ಆಗ್ಬಹುದು ಬೇಕಾರೆ, ಮತ್ತು ಡಿವೈಡೆಡ್ ಬೈ ಚಿಹ್ನೆಗಳಿಂದ ಸಹಯೋಗ ಆಗಿದ್ದರೆ ಅವುಗಳನ್ನು ಬೀಜೋಕ್ತಿ ಎನ್ನುತ್ತೇವೆ. ದಿಸ್ ಈಸ್ ಫಸ್ಟ್ ಕನ್ನಡ ಮೀನಿಂಗ್ ನೆನ್ಪಿಟ್ಕೊಳ್ರಿ. ಸೊ ಈಗ ನಾನು ಇಂಗ್ಲಿಷ್ ರಿಲೇಟೆಡ್ ಆಗಿ ಹೋಗ್ತೀನಿ. ಈಗ ಸಹಯೋಗ ಬೀಜ ಪದಗಳು ಪ್ಲಸ್ ಮೈನಸ್ ಇಂಟು ಅಥವಾ ಡಿವೈಡೆಡ್ ಬೈ ಚಿಹ್ನೆಗಳಿಂದ ಸಹಯೋಗ ಆಗಿದ್ದರೆ ಅವುಗಳನ್ನ ಬೀಜೋಕ್ತಿ ಅಂತ ಕರಿತೀವಿ. ಸೊ ಇಂಗ್ಲಿಷ್ ಅಲ್ಲಿ ಈಗ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ a single term or combination of two or more terms connected by plus minus into or divided by form an algebraic expression. Form an algebraic expression. ಸೊ ನೋಡಿ, ಇಲ್ಲಿ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಕಾನ್ಸೆಪ್ಟ್ ನಿಮ್ಗೆ ಬೀಜೋಕ್ತಿ ಅಂತಂದ್ರೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಬೀಜ ಪದಗಳು. ಸೊ ನಾನು ಆಲ್ರೆಡಿ ಬೀಜ ಪದಗಳು ಅಂದ್ರೆ ಏನ್ ಹೇಳಿದ್ದೀನಿ, ಆ ಬೀಜ ಪದಗಳು ಅಂದ್ರೆ ಒನ್ನೂ ಸಹ ಬೀಜೋಕ್ತಿನೇ, ಒಂದು ಪದ ಇದ್ರೂ ಬೀಜೋಕ್ತಿನೇ. ಎರಡು ಸೇರಿ ಒಂದು ಬಿಟ್ಟು ಇನ್ನೊಂದು ಬೀಜೋಕ್ತಿ, ಒಂದು ಬೀಜ ಪದ ಮತ್ತೊಂದು ಬೀಜ ಪದ ಸೇರ್ಬೇಕು ಅಂದ್ರೆ, ಸಹಯೋಗ ಆಗ್ಬೇಕು ಅಂದ್ರೆ ಈ 4 ಚಿಹ್ನೆಗಳಲ್ಲಿ ಯಾವ್ದಾದ್ರು ಒಂದು ಚಿಹ್ನೆಯನ್ನ ಬಳಸ್ಕೊಂಡಿದ್ರೆ ಆವಾಗ ಅದೂ ಸಹ ಏನಾಗುತ್ತೆ, ಬೀಜೋಕ್ತಿ ಆಗುತ್ತೆ. ನೋಡ್ರಿ, ಬರೀ ಒಂದು ಬೀಜ ಪದ ಇದ್ರೂ ಸಹ ಬೀಜೋಕ್ತಿನೆಯ. ಸೊ ಒಂದಕ್ಕಿಂತ ಜಾಸ್ತಿ ಬೀಜ ಪದಗಳು ಸೇರ್ಕೋಬೇಕು. ಯಾವ ಸೇರ್ಕೋಬೇಕು ಅಂದ್ರೆ ಯಾರು ಬೇಕು? ಕನೆಕ್ಟಿಂಗ್ ಯಾವುದು? ಪ್ಲಸ್ ಮೈನಸ್ ಇಂಟು ಡಿವೈಡೆಡ್ ಬೈ. ಅವುಗಳಿಂದ ಸಹಯೋಗ ಕನೆಕ್ಟೆಡ್ ಆಗಿದ್ರೆ ಅವುಗಳನ್ನು ಸಹ ನಾವು ಏನಂತ ಕರಿತೀವಿ? ಬೀಜೋಕ್ತಿ ಅಂತೀವಿ. ಇಲ್ಲಿ ನೋಡ್ರಿ, ಈಗ ಎ ಸಿಂಗಲ್ ಟರ್ಮ್ ಆರ್ ಕಾಂಬಿನೇಷನ್ ಆಫ್ 2 or more terms. Single term or combination of 2 or more terms connected by plus minus into or divided by form an algebraic expression. ಸೊ ನೋಡ್ರಿ, ಈಗ ಎಕ್ಸಾಂಪಲ್ಸ್ ಕೊಡ್ತೀನಿ. ಈಗ ನಾನೀಗ ಎಕ್ಸಾಂಪಲ್ಸ್ 4xy ನೋಡ್ರಿ, ಸಿಂಗಲ್ ಟರ್ಮ್ it is an algebraic expression. X plus y, it is also algebraic expression. Next
a square minus b square. This is also algebraic expression. So one or more terms connected by plus minus into ab by c. ಸೊ ನೋಡ್ರಿ ಇಂಟುನು ಇರ್ಬೋದು, ಪ್ಲಸ್ ಇರ್ಬೋದು, ಮೈನಸ್ ಇರ್ಬೋದು, ಐದರ್ ಬೈ ಡಿವೈಡಿಂಗ್. ಇವಿಷ್ಟು ಟರ್ಮ್ಗಳಿಂದ ಕನೆಕ್ಟ್ ಆದ್ರೆ ಅವನ್ನ ಯಾವ ಕನೆಕ್ಟ್ ಆದ್ರೆ ಆಲ್ಜಿಬ್ರಿಕ್ ಟರ್ಮ್ಸ್ connected by single term is also a algebraic expression. Notice single term. See, this algebraic term you can consider as a algebraic expression also. ನೋಡ್ರಿ ಅಲ್ಲಿ ಬರ್ತಿದೀವಿ, ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಬೀಜ ಪದಗಳು ಅಂತ ಹೇಳಿದೀವಿ. ಸೊ ಅಂದ್ರೆ ಟು ಆರ್ ಮೋರ್ algebraic terms connected by plus minus into or divided by. ಇವು ನಾಲ್ಕರಲ್ಲಿ ಯಾವ್ದಾರು ಒಂದು ಬಳಸ್ಕೊಂಡು ಕನೆಕ್ಟ್ ಆದ್ರೆ, ಯಾವುದು ಆಲ್ಜಿಬ್ರಿಕ್ ಟರ್ಮ್ಸ್ ಕನೆಕ್ಟ್ ಆದ್ರೆ ಅವಕ್ಕೆ ನಾವೆಂತ ಕರಿತೀವಿ? ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಸೊ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಂದ್ರೆ ತಲೆ ಒಳಗಿರ್ಬೇಕು, ಆಲ್ಜಿಬ್ರಿಕ್ ಟರ್ಮ್ಸ್ ಕನೆಕ್ಟ್ ಆಗ್ಬೇಕು. ಹೆಂಗ್ ಕನೆಕ್ಟ್ ಆಗ್ಬೇಕು ಸರ್? ನಾ ಇಲ್ಲಿ ಬರ್ತೀನಂತನಾ? ಆಲ್ಜಿಬ್ರಿಕ್ ಟರ್ಮ್ಸ್ ಕನೆಕ್ಟೆಡ್ ಬೈ ದಿ ಮ್ಯಾಥಮೆಟಿಕಲ್ ಆಪರೇಷನ್ಸ್. ಯಾವ್ದು ಮ್ಯಾಥಮೆಟಿಕಲ್ ಆಪರೇಷನ್ಸ್? ಪ್ಲಸ್ ಮೈನಸ್ ಇಂಟು ಡಿವೈಡ್. ಈ ನಾಲ್ಕರಲ್ಲಿ ನಾಲ್ಕನ್ನು ಬಳಸ್ಕೊಂಡು ಕನೆಕ್ಟ್ ಆಗ್ಬಹುದು, ಒಂದನ್ನ ಬಳಸ್ಕೋಬಹುದು. ಸೊ ಅಂತವಾದ್ರೆ ಅವನ ನಾವೆಂತ ಕರಿತೀವಿ ಅಂದ್ರೆ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಬೀಜ ಪದಗಳು ಪ್ಲಸ್ ಮೈನಸ್ ಇಂಟು ಆ ಡಿವೈಡೆಡ್ ಬೈ ಒಂದಿಗೆ ಸಹಯೋಗ ಹೊಂದಿದ್ರೆ, ಸಹಯೋಗ ಅಂದ್ರೆ ಏನು? ಕನೆಕ್ಟ್ ಆಗಿದ್ರೆ ಅವನ್ನ ನಾವು ಎಂತ ಕರಿತೀವಿ? ಬೀಜೋಕ್ತಿ ಅಂತ ಕರಿತೀವಿ. ಕ್ಲಿಯರ್? ನೋಡ್ರಿ, ಈಗ ಸಿಂಗಲ್ ಟರ್ಮ್, ದಿಸ್ ಇಸ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಕನೆಕ್ಟೆಡ್ ಬೈ x is algebraic term, y is algebraic term connected by plus. A square is algebraic term, b square is also algebraic term connected by minus. ab is algebraic term, c is algebraic term connected by division sign. So ಏನಾರ ಡೌಟ್ ಇದೆಯಾ? ಸೊ ನೋಡ್ರಿ, ಬೀಜೋಕ್ತಿ ಅಂದ್ರೆ ನಿಮ್ ತಲೆ ಒಳಗಿರ್ಬೇಕು. ಬೀಜ ಪದಗಳು ಒಂದೊಂದೊಂದು ಕನೆಕ್ಟ್ ಆಗ್ತವೆ ಬೈ ಯೂಸಿಂಗ್. ಯಾವ್ದನ್ನ ಕನೆಕ್ಟ್ ಆಗ್ಬೇಕು? ಪ್ಲಸ್ ಬಳಸ್ಕೊಂಡು, ಮೈನಸ್ ಬಳಸ್ಕೊಂಡು, ಇಂಟು ಬಳಸ್ಕೊಂಡು, ಡಿವೈಡೆಡ್ ಬೈ. ಅವುಗಳ ಮಧ್ಯೆ ಇದ್ರೆ ಆ ಆಲ್ಜಿಬ್ರಿಕ್ ಆ ಟರ್ಮ್ಸ್ ಕನೆಕ್ಟ್ ಆದ್ರೆ ಇವನ್ ಬಳಸ್ಕೊಂಡು ದಿಸ್ ಟರ್ಮ್ ಇಸ್ ಕನ್ಸಿಡರ್ ಆಸ್ ಎ, ಆ ಪದವನ್ನ ನಾವೆಂತ ತಗೊಂತೀವಿ? ಬೀಜೋಕ್ತಿ ಅಂತ ತಗೊಳ್ತೀವಿ. ಆ ಟೋಟಲ್ ಟರ್ಮ್ ಅನ್ನ ಬೀಜ ಪದಗಳು ಒಂದನ್ನೊಂದು ಪ್ಲಸ್ ಬಳಸ್ಕೊಂಡು, ಮೈನಸ್ ಬಳಸ್ಕೊಂಡು, ಇಂಟು ಬಳಸ್ಕೊಂಡು, ಡಿವೈಡೆಡ್ ಬೈ ಬಳಸ್ಕೊಂಡು ಆದ್ರೆ ಅವನ್ನ ಬೀಜೋಕ್ತಿ ಅಂತ ಕರಿತೀವಿ. ಎ ಸಿಂಗಲ್ ಟರ್ಮ್ ಆರ್ combination of two or more terms connected by plus minus into or divided form an algebraic expression. Clear? algebraic expression ಅಂದ್ರೆ algebraic terms ಕನೆಕ್ಟ್ ಆಗಬೇಕು. ಒಂದೇ ಟರ್ಮ್ ಇದ್ರೂ algebraic expression ಅಂತ ಕರಿತೀವಿ. 2, 3, 4, 10 ಅವು ಯಾವ ಸೈನ್ ಅನ್ನ ಬಳಸ್ಕೋಬೇಕು? ಪ್ಲಸ್ ಮೈನಸ್ ಇಂಟು ಆರ್ ಡಿವೈಡೆಡ್ ಬೈ ಸೈನ್ ಅನ್ನ ಬಳಸ್ಕೊಂಡು ಕನೆಕ್ಟ್ ಆಗಿದ್ರೆ ಅದು ಏನಾಗುತ್ತೆ? ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಆಗುತ್ತೆ. ಕ್ಲಿಯರ್? ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಂದ್ರೆ ಯಾರಿಗಾರ ಡೌಟ್ ಇದೆಯಾ? ಇಲ್ಲಲ್ಲ. ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಬಗ್ಗೆ ಯಾರಿಗಾರ ಡೌಟ್ ಇದ್ರೆ ಕೇಳಬೇಕು. ಆಲ್ಜಿಬ್ರಿಕ್ ಟರ್ಮ್ ಬೇರೆ, ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಬೇರೆ. ಬೀಜೋಕ್ತಿ ಬೇರೆ, ಬೀಜ ಪದ ಬೇರೆ. ಬೀಜೋಕ್ತಿ ಆಗ್ಬೇಕಾದ್ರೆ ಬೀಜ ಪದಗಳು ಬೇಕು. ಆ ಬೀಜ ಪದಗಳು ಒಂದೊಂದೊಂದು ಸಹಯೋಗ ಅಂದ್ರೆ ಕೂಡ್ಕೊಂಡ್ರೆ, ಯಾವ್ದನ್ನ ಬಳಸ್ಕೊಂಡು? ಪ್ಲಸ್ ಮೈನಸ್ ಇಂಟು ಡಿವೈಡೆಡ್ ಬೈ ನ ಬಳಸ್ಕೊಂಡು ಕನೆಕ್ಟ್ ಆದ್ರೆ ಅದು ಟೋಟಲ್ ಟರ್ಮ್ ಏನಾಗುತ್ತೆ? ಅವಾಗ ಅದು ಬೀಜೋಕ್ತಿ ಆಗುತ್ತೆ. ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಂದ್ರೆ ಅಷ್ಟೇ, ಸೇಮ್ ಇಂಗ್ಲಿಷ್ ಅಲ್ಲಿ ಎ ಸಿಂಗಲ್ ಟರ್ಮ್ ಆರ್ ಕಾಂಬಿನೇಷನ್ ಆಫ್ ಟೂ ಆರ್ ಮೋರ್ ಟರ್ಮ್ಸ್ ಕನೆಕ್ಟೆಡ್ ಬೈ ಪ್ಲಸ್ ಮೈನಸ್ ಇಂಟು ಆರ್ ಡಿವೈಡೆಡ್ ಬೈ ಫಾರ್ಮ್ಸ್ ಅಂಡ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್. ನೋಡ್ರಿ, ಇಲ್ಲಿ ಸಿಂಗಲ್ ಟರ್ಮ್ connected by x is algebraic term, y is algebraic term connected by plus. So next, a square is algebraic term, b square is algebraic term connected by minus. ab is algebraic term, c is algebraic term connected by division. Okay na? 4xy. In this case there is a into is there, multiplication sign is there. Okay, ಡೌಟ್ ಏನಾರ ಇದೆಯಾ? ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಬಗ್ಗೆ ಯಾರಿಗಾರೋ ಡೌಟ್ ಇದ್ರೆ ಕೇಳ್ರಿ.
ಕ್ಲಿಯರ್ ಆಯ್ತಾ? ಸೊ ಡಿಪೆಂಡಿಂಗ್ ಅಪಾನ್ ದಿ ಟರ್ಮ್ಸ್, ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಲ್ಲಿ algebraic expression contains only one term is called as a monomial, two terms binomial, three terms trinomial, ಅದಕ್ಕಿಂತ ಜಾಸ್ತಿ ಇದ್ರೆ ಅದನ್ನ ಪಾಲಿನಾಮಿಯಲ್ ಅನ್ನಲ್ಲ. ಅದಕ್ಕೆ ಬೇರೆ ಡೆಫಿನಿಷನ್ ಇದೆ. ಸಿಂಗಲ್ ಟರ್ಮ್ ಇದ್ರೆ ಮೊನಾಮಿಯಲ್ ಅಂತ ಕರಿತೀವಿ, ಎರಡಿತ್ತು ಅಂದ್ರೆ ಬೈನಾಮಿಯಲ್ ಅಂತ ಕರಿತೀವಿ, ಮೂರಿತ್ತು ಅಂದ್ರೆ ಟ್ರೈನಾಮಿಯಲ್ ಅಂತ ಕರಿತೀವಿ. ಮೂರಕ್ಕಿಂತ ಜಾಸ್ತಿ ಇರೋದನ್ನ ನಾವು ಪಾಲಿನಾಮಿಯಲ್ ಅಂತ ಕರೆಯಲ್ಲ. ಪಾಲಿನಾಮಿಯಲ್ ಅಂತ ಕರಿಬೇಕಾದ್ರೆ, ಬಹುಪದೋಕ್ತಿ ಅಂತ ಕರಿಬೇಕಾದ್ರೆ ಬೇರೆ ಹೆಸರಿದೆ. ಒಂದೇ ಒಂದು ಪದ ಇದ್ರೆ ಅದು ಏಕಪದೋಕ್ತಿ, ಎರಡಿದ್ರೆ ದ್ವಿಪದೋಕ್ತಿ, ಮೂರಿದ್ರೆ ತ್ರಿಪದೋಕ್ತಿ, ಮೂರಕ್ಕಿಂತ ಜಾಸ್ತಿ ಇದ್ರೆ ಬಹುಪದೋಕ್ತಿ ಅಲ್ಲ. ಆ ಬಹುಪದೋಕ್ತಿಗೆ ಡೆಫಿನಿಷನ್ ಬೇರೆ ಕೊಡ್ತೀನಿ, ಅದನ್ನ ನೀವು ಅರ್ಥ ಮಾಡಿಸ್ತೀನಿ, ನೀವು ಅರ್ಥ ಮಾಡ್ಕೋಬೇಕು ಈಗ. ಸೊ ಬೀಜೋಕ್ತಿಯನ್ನ ಪದಗಳ ಆಧಾರದ ಮೇಲೆ ಮೂರು ರೀತಿ ಮಾಡಿದೀವಿ: ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ, ಮೊನಾಮಿಯಲ್, ಬೈನಾಮಿಯಲ್, ಟ್ರೈನಾಮಿಯಲ್. ಒನ್ ಮೋರ್ ಇಸ್ ದೇರ್, ದಟ್ ಈಸ್ ಪಾಲಿನಾಮಿಯಲ್. ಅದಕ್ಕೆ ಸಪರೇಟ್ ಆಗಿ ಎಕ್ಸ್ಪ್ಲೇಷನ್ ಮಾಡ್ಬೇಕಾಗುತ್ತೆ. ಈಗ ನಾನೀಗ ಬೀಜೋಕ್ತಿ ಅಂದ್ರೆ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಬೀಜ ಪದಗಳು ಒಂದನ್ನೊಂದು ಸೇರ್ಕೊಂತವೆ. ಯಾವುದನ್ನ ಬಳಸ್ಕೊಂಡು ಅವೆರಡು ಬೀಜ ಪದಗಳ ಮಧ್ಯೆ ಪ್ಲಸ್ ಇದ್ರೂ ಸಹ ಅದು ಬೀಜೋಕ್ತಿ, ಬೀಜ ಪದಗಳ ಮಧ್ಯೆ ಮೈನಸ್ ಇದ್ರೂ ಸಹ ಅದು ಬೀಜೋಕ್ತಿ, ಬೀಜ ಪದಗಳ ಮಧ್ಯೆ ಇಂಟು ಇದ್ರೂ ಸಹ ಅದು ಬೀಜೋಕ್ತಿ, ಬೀಜ ಪದಗಳ ಮಧ್ಯೆ ಡಿವೈಡೆಡ್ ಬೈ ಇದ್ರೂ ಸಹ ಅದು ಬೀಜೋಕ್ತಿ. ಸೊ ನೋಡ್ರಿ, in between algebraic term there is a plus sign, which is a algebraic expression. In between algebraic terms there is a minus, it is also algebraic expression. In between algebraic terms division sign is there, it is a algebraic expression. In between algebraic term there is a multiplication sign, that is also a algebraic expression. Okay, so naniga on the basis of terms you can classify as a algebraic expression as monomial, binomial, trinomial, ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ. ಸೊ ನೋಡೋಣ ಈಗ monomial ಅಂದ್ರೆ ಏನಂತ ನೋಡೋಣ. ಸೊ monomial ಅಂದ್ರೆ ಏನಂತ ನೋಡೋಣ ಈಗ. ಸೊ ನೋಡಿ, monomial ಏಕಪದೋಕ್ತಿ, ಒಂದೇ ಒಂದು ಬೀಜ ಪದವನ್ನ ಹೊಂದಿರುವ ಬೀಜೋಕ್ತಿಯನ್ನ ಏಕಪದೋಕ್ತಿ ಅಂತ ಕರಿತೀವಿ. ಒಂದೇ ಒಂದು ಬೀಜ ಪದವನ್ನು ಹೊಂದಿರುವ ಬೀಜೋಕ್ತಿಯನ್ನು ಏಕಪದೋಕ್ತಿ ಎನ್ನುತ್ತೇವೆ. ಸೊ monomial an algebraic expression which contains only one term, one algebraic term. An algebraic expression expressions which contains only one term is called monomial. ನೋಡ್ರಿ, algebraic expression ಅಲ್ಲಿ which contains only one term is called monomial. So a by b, 4xy minus 3xy, p square q square, x square y square divided by z square. These are all single terms. An algebraic expression which contains only one term is called monomial. So monomial ಅಂದ್ರೆ ಒಂದು ಅರ್ಥ ಮಾಡ್ಕೋಬೇಕು. ಒಂದೇ ಒಂದು ಟರ್ಮ್ ಇರುತ್ತೆ ನೋಡಿ. ಟೋಟಲಿ ದಿಸ್ ಇಸ್ ಒನ್ ಟರ್ಮ್, ದಿಸ್ ಇಸ್ ಒನ್ ಟರ್ಮ್, ದಿಸ್ ಇಸ್ ಒನ್ ಟರ್ಮ್, ದಿಸ್ ಇಸ್ ಒನ್ ಟರ್ಮ್, ಟೋಟಲ್ ಒನ್ ಟರ್ಮ್ ಇತ್ತಂದ್ರೆ ಅದನ್ನ ನಾವು ಎಂತ ಕರಿತೀವಿ? monomial. ಒಂದೇ ಒಂದು ಬೀಜ ಪದವನ್ನ ಹೊಂದಿರುವ ಬೀಜೋಕ್ತಿ. ದಿಸ್ ಇಸ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್. ಇದು ಬೀಜೋಕ್ತಿನೇ,
ಬೀಜೋಕ್ತಿಯಲ್ಲಿ ಇದರಲ್ಲಿ ಒಂದೇ ಒಂದು ಬೀಜ ಪದ ಇರೋದ್ರಿಂದ ಇದನ್ನ ಏಕಪದೋಕ್ತಿ ಅಂತ ಕರಿತೀವಿ. An algebraic expression which contains only one term is called a monomial. ಅರ್ಥ ಆಯ್ತಾ? ಮಾನೋಮಿಯಲ್ ಅಂದ್ರೆ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಲ್ಲಿ ಓನ್ಲಿ ಒನ್ ಟರ್ಮ್ ಇರುತ್ತೆ. ಓನ್ಲಿ ಒನ್ ಟರ್ಮ್ ನೋಡ್ರಿ, ಒನ್ ಟರ್ಮ್ ಎ ಬೈ ಬಿ ಇಸ್ ಒನ್ ಟರ್ಮ್, ನಾಟ್ ಈಸ್ ಬೈನಾಮಿಯಲ್. ಎರಡಿಲ್ಲ. 3-3xy is a totally one term. p square q square is one term. x square y square by z square is a one term. So any algebraic expression which contains only one term, ಯಾವುದೇ ಬೀಜೋಕ್ತಿ ಒಂದೇ ಒಂದು ಪದವನ್ನ ಹೊಂದಿದ್ರೆ ಆ ಬೀಜೋಕ್ತಿಯನ್ನ ಏಕಪದೋಕ್ತಿ ಅಂತ ಕರಿತೀವಿ. ಡೌಟ್ ಇದ್ರೆ ಕೇಳ್ರಿ. ಏಕಪದೋಕ್ತಿ ಅಂದ್ರೆ ಆ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಲ್ಲಿ ಓನ್ಲಿ ಒನ್ ಟರ್ಮ್ ಇದ್ರೆ ಮಾತ್ರ ನಾವು ಅದನ್ನ ಅಂತ ಕರಿತೀವಿ, ಏಕಪದೋಕ್ತಿ ಅಂತ ಕರಿತೀವಿ. ಕ್ಲಿಯರ್ ಆಯ್ತು? ಡೌಟ್ ಏನಾರಿದ್ರೆ ಕೇಳ್ರಿ. ಏಕಪದೋಕ್ತಿಯ ಬಗ್ಗೆ ಯಾರಿಗಾರೋ ಡೌಟ್ ಇದ್ರೆ ಕೇಳ್ರಿ. ಒಂದೇ ಒಂದು ಬೀಜ ಪದವನ್ನ ಹೊಂದಿರುವ ಬೀಜೋಕ್ತಿಯನ್ನ ಏಕಪದೋಕ್ತಿ. ಏನ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ವಿಚ್ ಕಂಟೈನ್ಸ್ ಓನ್ಲಿ ಒನ್ ಟರ್ಮ್. ನೋಡ್ರಿ ಇಲ್ಲಿ ದಿಸ್ ಇಸ್ ಸಿಂಗಲ್ ಆಲ್ಜಿಬ್ರಿಕ್ ಟರ್ಮ್. ಮತ್ತೆ ಇದ್ರ ಮುಂದಕ್ಕೆ ಒಂದು ಟರ್ಮ್ ಇದ್ರೆ ಅದು ಮಾನೋಮಿಯಲ್ ಆಗ್ತಿರಲಿಲ್ಲ. ಈ ಸಿಂಗಲ್ ಆಲ್ಜಿಬ್ರಿಕ್ ಟರ್ಮ್ ಇತ್ತು ಅಂದ್ರೆ ಸೊ ನೆಕ್ಸ್ಟ್ ಮೈನಸ್ ಎ ಬಿ ಸಿ, ದಿಸ್ ಆಲ್ಸೋ ಮಾನೋಮಿಯಲ್. ಡೌಟ್ಸ್ ಏನಾರು ಇದೆಯಾ ಕೇಳಿ. ಮಾನೋಮಿಯಲ್ ಬಗ್ಗೆ ನಿಮಗೆ ಡೌಟ್ಸ್ ಇದೆಯಾ? ಏಕಪದೋಕ್ತಿ ಅಂದ್ರೆ ಏನಾರು ಡೌಟ್ ಇದೆಯಾ? ಒಂದೇ ಒಂದು ಪದ ನೋಡಿ. ಟೋಟಲ್ ಇದ್ರಲ್ಲಿ ಇಲ್ಲೆಲ್ಲರ ಎರಡು ಇದೆ, ಎರಡು ಆಗ್ಸದಿದೆ. ಟೋಟಲ್ ಒಂದು, ಇದು ಅಂತವಕ್ಕೆ ನಾವೆಂತ ಕರಿತೀವಿ? ಏಕಪದೋಕ್ತಿ ಅಥವಾ ಮಾನೋಮಿಯಲ್. ಸೊ ನೋಡೋಣ ಈಗ, ಡಿಪೆಂಡಿಂಗ್ ಅಪಾನ್ ದಿ ಇಫ್ ದೇರ್ ಇಸ್ ಎ ಟೂ ಟರ್ಮ್ಸ್, ಎರಡು ಪದಗಳನ್ನ ಒಂದಿರೋ ಬೀಜೋಕ್ತಿಗೆ ದ್ವಿಪದೋಕ್ತಿ ಅಂತ ಕರಿತೀವಿ. ಸೊ ನೋಡೋಣ ಈಗ, ದ್ವಿಪದೋಕ್ತಿ ಅಂದ್ರೆ ಎರಡು ಬೀಜ ಪದಗಳನ್ನ ಹೊಂದಿರುವ ಬೀಜೋಕ್ತಿಗೆ, ಎರಡು ಬೀಜ ಪದಗಳನ್ನ ಹೊಂದಿರುವ ಬೀಜೋಕ್ತಿಯನ್ನ ನಾವು ದ್ವಿಪದೋಕ್ತಿ. ಎರಡು ಬೀಜ ಪದಗಳನ್ನ ಹೊಂದಿರುವ ಬೀಜೋಕ್ತಿಗೆ, ಎರಡು ಬೀಜ ಪದಗಳನ್ನು ಹೊಂದಿರುವ ಬೀಜೋಕ್ತಿಗೆ ದ್ವಿಪದೋಕ್ತಿ ಎನ್ನುವರು. ಸೊ ಅದನ್ನೇ ಇಂಗ್ಲಿಷ್ ಅಲ್ಲಿ ಬರೆದ್ರೆ ಬೈನಾಮಿಯಲ್. an algebraic expression which contains two terms is called binomial. An algebraic expression which contains two terms is called as a binomial. ಎರಡು ಬೀಜ ಪದಗಳನ್ನು ಹೊಂದಿರುವ ಬೀಜೋಕ್ತಿಗೆ ನಾವೆಂತ ಕರಿತೀವಿ? ಎರಡು ಬೀಜ ಪದಗಳಿದಾವೆ. ಆ ಎರಡು ಬೀಜ ಪದಗಳ ಹೊಂದಿರ್ತಕ್ಕಂಥ ಬೀಜೋಕ್ತಿಗೆ ನಾವೆಂತ ಕರಿತೀವಿ? ದ್ವಿಪದೋಕ್ತಿ. ನೋಡ್ರಿ, ಈಗ ಎ ಅನ್ನೋದೊಂದು ಬೀಜೋಕ್ತಿ, ಬಿ ಅನ್ನೋದೊಂದು ಬೀಜೋಕ್ತಿ. ಇವೆರಡು ಡಿಫ್ರೆಂಟ್ ಇರಬೇಕು, ಎ ಪ್ಲಸ್ ಬಿ. ಸೊ ಈಗ ಸಪೋಸ್ ನೀವು ಎರಡು ಅಂತ ಹೇಳಿದ್ರಲ್ಲ ಸರ್, ಎ ಪ್ಲಸ್ ಎ ಅವಾಗ 2a ಆಗುತ್ತೆ. ಅವಾಗ ಇದು ದ್ವಿಪದೋಕ್ತಿ ಆಗಲ್ಲ. ಎರಡು ದ್ವಿಪದೋಕ್ತಿ ಅನ್ಬೇಕಾದ್ರೆ ಎರಡು ಬೀಜ ಪದಗಳಿರ್ಬೇಕು, ಎರಡು ಬೇರೆ ಬೇರೆ ಬೀಜ ಪದಗಳಿರ್ಬೇಕು. ಒಂದೇ ತರದ ಬೀಜ ಪದ ಇದ್ರೆ ಅದು ದ್ವಿಪದೋಕ್ತಿ ಆಗಲ್ಲ. ನೋಡ್ರಿ, ಈಗ ಎ ಪ್ಲಸ್ ಎ, ಸೊ ಎರಡಿದಾವೆ ಸರ್, ಮತ್ತೆ ಅಗೇನ್ ಆಡ್ ಮಾಡಿದ್ರೆ 2a ಆಗುತ್ತೆ. ಇಟ್ ಈಸ್ ಬಿಕಮ್ಸ್ ಎ ಸಿಂಗಲ್, ಅಂದ್ರೆ ಮಾನೋಮಿಯಲ್ ಆಗುತ್ತೆ, ಏಕಪದೋಕ್ತಿ ಆಗುತ್ತೆ. ಅದಕ್ಕೋಸ್ಕರ ಆ ಎರಡೂ ಬೀಜ ಪದಗಳು ಏನಾಗಿರ್ಬೇಕು? ಬೇರೆ ಬೇರೆ ಆಗಿರ್ಬೇಕು. ಸೊ ನೋಡ್ರಿ, x² - y² ಎರಡೇ ಪದ,
ಮೈನಸ್ ಎ ಮೈನಸ್ ಬಿ ಮೈನಸ್ ಎ ಮೈನಸ್ ಬಿ ಎ ಬಿ ಸಿ ಪ್ಲಸ್ ನೋಡ್ರಿ, ದಿಸ್ ಈಸ್ ಒನ್ ಟರ್ಮ್, ದಿಸ್ ಈಸ್ ಒನ್ ಟರ್ಮ್, ಎರಡೇ. ದಿಸ್ ಈಸ್ ಒನ್ ಟರ್ಮ್, ದಿಸ್ ಈಸ್ ಒನ್ ಟರ್ಮ್, ಕನೆಕ್ಟೆಡ್ ಬೈ ಐದರ್ ಒನ್ ಸೈಡ್, ಐದರ್ ಬೈ ಪ್ಲಸ್ ಆರ್ ಮೈನಸ್. ನೋಡ್ರಿ, ದಿಸ್ ಈಸ್ ಒನ್ ಟರ್ಮ್, ದಿಸ್ ಈಸ್ ಒನ್ ಟರ್ಮ್, ದಿಸ್ ಈಸ್ ಒನ್ ಟರ್ಮ್, ದಿಸ್ ಈಸ್ ಒನ್ ಟರ್ಮ್, ಎರಡು ಟೂ ಟರ್ಮ್ಸ್ ಇದಾವೆ. ಬಟ್ ಈ ಟೂ ಟರ್ಮ್ಸ್ ಡಿಫರೆಂಟ್ ಆಗಿರ್ಬೇಕು. ಸೇಮ್ ಟರ್ಮ್ ಆದ್ರೆ ಆಡ್ ಮಾಡಬಹುದು, ಸಬ್ಟ್ರಾಕ್ಷನ್ ಮಾಡಿದ್ರೆ ಇಟ್ ಬಿಕಮ್ಸ್ ಎ ಸಿಂಗಲ್ ಟರ್ಮ್, ದೆನ್ ಇಟ್ ಬಿಕಮ್ಸ್ ಎ ಮಾನೋಮಿಯಲ್ ಆಗುತ್ತೆ. ನೋಡ್ರಿ, ಈಗ ಎ ಪ್ಲಸ್ ಎ ಬರ್ದ್ವಿ, ಸೊ ಎರಡು ಬೀಜ ಪದಗಳಿದಾವೆ ಸರ್. ಅದು ಎ ಪ್ಲಸ್ ಎ ಆಡ್ ಮಾಡಿದ್ರೆ ಏನಾಗುತ್ತೆ, ಇಟ್ ಬಿಕಮ್ಸ್ ಎ 2a. ಅವಾಗ ಅದು ದ್ವಿಪದೋಕ್ತಿ ಆಗಕ್ಕೆ ಸಾಧ್ಯತೆ ಇದೆಯಾ? ಸಾರಿ, ಅದಕ್ಕೆ ಅರ್ಥ ಮಾಡ್ಕೊಳ್ರಿ, ಎರಡು ಬೀಜ ಪದಗಳಿರ್ಬೇಕು, ಎರಡು ಡಿಫ್ರೆಂಟ್ ಇರಬೇಕು. ನೋಡ್ರಿ, ಎ ಬಿ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್, ಎ ವೈ ಸಿ, ಎ ಬರ್ಬೇಕ್ರಿ ನೀವು. ಎ ಬಿ ಸಿ ಡಿ ಪ್ಲಸ್ 1 ಟೋಟಲ್ ಟೂ ಟರ್ಮ್ಸ್. ದಿಸ್ ಇಸ್ ಆಲ್ಸೋ ಆಲ್ಜಿಬ್ರಿಕ್ ಟರ್ಮ್. ನೆನಪಿದೆ, ಕಾನ್ಸ್ಟೆಂಟ್ ಅನ್ನ ನಾವು ಆಲ್ಜಿಬ್ರಿಕ್ ಟರ್ಮ್ ಅಂತ ಅಕ್ಸೆಪ್ಟ್ ಮಾಡಿದ್ರೆ ತೋರಿಸಿದೀನಿ ನಾನು ನಿಮಗೆ. ಎ ಬಿ ಸಿ ಡಿ ಟೋಟಲಿ ಒನ್ ಟರ್ಮ್ ಪ್ಲಸ್ 1. ಎರಡು ಪದಗಳಿದ್ರೆ, ದೇರ್ ಆರ್ ಟೂ ಟರ್ಮ್ಸ್ ಇನ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್, ದೆನ್ ಯು ಕಾಲ್ ಇಟ್ ಆಸ್ ಎ ಬೈನಾಮಿಯಲ್. ಎರಡು ಬೀಜ ಪದಗಳನ್ನ ಹೊಂದಿರುವ ಬೀಜೋಕ್ತಿಗೆ ದ್ವಿಪದೋಕ್ತಿ. ದ್ವಿ ಪದ ಉಕ್ತಿ, ದ್ವಿಪದೋಕ್ತಿ. ಎರಡು ಪದಗಳಿದಾವೆ, ಎರಡು ಬೀಜ ಪದಗಳನ್ನ ಹೊಂದಿರುವ ಬೀಜೋಕ್ತಿಗೆ ದ್ವಿಪದೋಕ್ತಿ ಅಂತ ಕರಿತೀವಿ. ನೋಡ್ರಿ, ಎಲ್ಲದರಲ್ಲೂ ಎರಡಿದಾವೆ, ನಿಮಗೆ ಗೊತ್ತಾಗ್ಬೇಕು. ಹಿಂಗ್ ಬರೀತಾರೆ, ಎ ಇಂಟು ಬಿ ಇಂಟು ಸಿ ಇಂಟು ಡಿ. ಇದು ದ್ವಿಪದೋಕ್ತಿನಾ? ಅಲ್ಲ. ಯಾಕೆಂದ್ರೆ ಅಗೇನ್ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಇಟ್ ಬಿಕಮ್ಸ್ ಎ ಬಿ ಸಿ ಡಿ. ಇಟ್ ಈಸ್ ನಾಟ್ ಎ ಬೈನಾಮಿಯಲ್, ಇಟ್ ಈಸ್ ಎ ಮಾನಾಮಿಯಲ್. ಸೊ ದ್ವಿಪದೋಕ್ತಿ ಅನ್ಬೇಕಾದ್ರೆ ಎರಡು ಬೇರೆ ಬೇರೆ ಬೀಜ ಪದಗಳಿರ್ಬೇಕು. ಅವೆರಡರ ಮಧ್ಯ ಪ್ಲಸ್ ಅಥವಾ ಮೈನಸ್ ಇದ್ರೆ ಮಾತ್ರ ಆಗಕ್ ಸಾಧ್ಯ. ನೋಡ್ರಿ, ದ್ವಿಪದೋಕ್ತಿ ಆಗ್ಬೇಕಾದ್ರೆ ಅಥವಾ ಬೈನಾಮಿಯಲ್ ಆಗ್ಬೇಕಾದ್ರೆ ಎರಡು ಬೀಜ ಪದಗಳು ಇರಬೇಕು. ಎರಡು ಬೀಜ ಪದಗಳ ಮಧ್ಯ ಪ್ಲಸ್ ಅಥವಾ ಮೈನಸ್ ಇರಬೇಕು, ಆವಾಗ ಆಗುತ್ತೆ. ಮಧ್ಯ ಹೇಳ್ತೀವಿ, ಇದು ಆಲ್ಜಿಬ್ರಿಕ್ ಟರ್ಮ್. ಇದು ಇವೆರಡರ ಮಧ್ಯ ಪ್ಲಸ್ ಮೈನಸ್ ಇದ್ರೆ ಮಾತ್ರ ಅದು ದ್ವಿಪದೋಕ್ತಿ ಆಗುತ್ತೆ, ಅದರ್ವೈಸ್ ಅದು ದ್ವಿಪದೋಕ್ತಿ ಆಗಲ್ಲ. ಸೊ ನೀವು ಅನ್ಬೋದು ಮೈನಸ್ ಎ ಇಂಟು ಮೈನಸ್ ಬಿ, ಇಟ್ ಈಸ್ ನಾಟ್ ಎ ಬೈನಾಮಿಯಲ್. ನೋಡ್ರಿ, ಅಗೇನ್ ಇಂಟು ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಎ ಬಿ, ಇದು ದ್ವಿಪದೋಕ್ತಿ ಆಗಲ್ಲ. ಇದು ಏನಾಗುತ್ತೆ? ಮಾನೋಮಿಯಲ್ ಆಗುತ್ತೆ, ಏಕಪದೋಕ್ತಿ ಆಗುತ್ತೆ. ಸೊ ನಿಮ್ಗೆ ಅರ್ಥ ಮಾಡ್ಕೋಬೇಕು, ಎರಡು ಬೀಜ ಪದಗಳ ಮಧ್ಯ ಅದು ದ್ವಿಪದೋಕ್ತಿ ಆಗ್ಬೇಕಾದ್ರೆ ಒಂದು ಚಿಹ್ನೆ ಇರಬೇಕು. ಯಾವ ಚಿಹ್ನೆ? ಒಂದು ಪ್ಲಸ್ ಆರ್ ಇರ್ಬೋದು, ಮೈನಸ್ ಆರ್ ಇರ್ಬೋದು. ನಮ್ಗೆ ಇಂಥದೇ ಇರ್ಬೇಕು ಅಂತ ಇಲ್ಲ. ಎರಡು ಬೀಜ ಪದಗಳು ಎ ಬಿ, ಇವೆರಡರ ಮಧ್ಯೆ ಪ್ಲಸ್ ಆರ್ ಇರ್ಲಿ, ಮೈನಸ್ ಆರ್ ಇರಲಿ, ಆವಾಗ ಅದೇನಾಗುತ್ತೆ? ದ್ವಿಪದೋಕ್ತಿ ಆಗುತ್ತೆ. ಬಟ್ ಒಂದೇ ತರದ ಎರಡು ಅಕ್ಷರ ಇರಂಗಿಲ್ಲ ಆಲ್ಜಿಬ್ರಿಕ್ ಟರ್ಮ್ಸ್ ಇರಲಿ. ಒಂದೇ ತರದ ಎರಡು ಬೀಜ ಪದಗಳ ಮಧ್ಯೆ ಪ್ಲಸ್ ಮೈನಸ್ ಇದ್ರೆ ಅದೇನಾಗುತ್ತೆ? ಮತ್ತೆ ಕೊನೆಗೆ ಏಕಪದೋಕ್ತಿ ಆಗುತ್ತೆ. ನೆನಪಿಟ್ಕೊಳ್ರಿ, ಅದಕ್ಕೆ ಎರಡು ಬೇರೆ ಬೇರೆ ಬೀಜ ಪದಗಳ ಮಧ್ಯ ಒಂದು ಪ್ಲಸ್ ಅಥವಾ ಮೈನಸ್, ಪ್ಲಸ್ ಆರ್ ಇರ್ಬೋದು, ಮೈನಸ್ ಆರ್ ಇರ್ಬೋದು, ಅಂತದಕ್ಕೆ ನಾವೆಂತ ಕರಿತೀವಿ? ದ್ವಿಪದೋಕ್ತಿ ಅಂತ ಕರಿತೀವಿ. an algebraic expression which contains two terms, two different algebraic terms ಅಂತಾನೆ ಬರಿಬೇಕು. ಆಕ್ಚುಲಿ ಟೂ ಡಿಫರೆಂಟ್ algebraic terms ಕನೆಕ್ಟೆಡ್ ಬೈ ಐದರ್ ಪ್ಲಸ್ ಆರ್ ಮೈನಸ್ ಅಂತ ಹೇಳ್ಬೇಕು ಆಕ್ಚುಲಿ. ಸೊ ಸಿಂಪಲ್ ಆಗಿ ನಿಮ್ಗೆ ಏನ್ ಹೇಳಿದಾನೆ ಅದನ್ನ ನಾವು ಡೈರೆಕ್ಟ್ ಆಗಿ ಎಲ್ಲೂ ಬರ್ಸಿಲ್ಲ. ಅಲ್ಲಿ ನಾನು ಹೇಳಿದ್ದೀನಿ, ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಆಗ್ಬೇಕಾದ್ರೆ ಬೀಜ ಪದಗಳು ಪ್ಲಸ್ ಮೈನಸ್ ಇಂಟು ಡಿವೈಡೆಡ್ ಬೈ ಇಂದ ಕನೆಕ್ಟ್ ಆದ್ರೆ ಅದನ್ನ ಬೀಜೋಕ್ತಿ ಅಂತ ಕರಿತೀವಿ ಅಂತ ಹೇಳಿದೀನಿ. ಇಲ್ಲಿ ದ್ವಿಪದೋಕ್ತಿ ಅನ್ಬೇಕಾದ್ರೆ ಎರಡು ಬೇರೆ ಬೇರೆ ಬೀಜ ಪದಗಳಿದ್ದು ಅವುಗಳ ಮಧ್ಯ ಏನಿರಬೇಕು? ಪ್ಲಸ್ ಅಥವಾ ಮೈನಸ್ ಇದ್ರೆ ಅದು ದ್ವಿಪದೋಕ್ತಿ ಆಗುತ್ತೆ. ಕ್ಲಿಯರಾ? ಸೊ ನೋಡ್ರಿ, ಎರಡು ಎ ಆಗಿದ್ರೆ ಮೈನಸ್ 2a ಆಗ್ತಿತ್ತು. ಏನೇ ಬೇರೆ, ಬಿನೇ ಬೇರೆ, ಡಿಫ್ರೆಂಟ್ ಆಲ್ಜಿಬ್ರಿಕ್ ಟರ್ಮ್ಸ್ ಇರಬೇಕು. ಸೊ ದ್ವಿಪದೋಕ್ತಿ ಬಗ್ಗೆ ಯಾರಿಗಾರ ಡೌಟ್ ಇದೆಯಾ? ಹೇಳ್ರಿ, ದ್ವಿಪದೋಕ್ತಿ ಅಂದ್ರೆ ಸರ್ ಎರಡು ಬೇರೆ ಬೇರೆ ಬೀಜ ಪದಗಳ ಮಧ್ಯ ಎರಡು ಮಧ್ಯ ಪ್ಲಸ್ ಅಥವಾ ಮೈನಸ್ ಇದ್ರೆ ಅದು ದ್ವಿಪದೋಕ್ತಿ. ಸರ್ ಟೂ ಡಿಫ್ರೆಂಟ್ ಆಲ್ಜಿಬ್ರಿಕ್ ಟರ್ಮ್ಸ್ ಮಧ್ಯ
ಟೂ ಡಿಫರೆಂಟ್ ಆಲ್ಜಿಬ್ರಿಕ್ ಟರ್ಮ್ಸ್ ಮಧ್ಯ ಪ್ಲಸ್ ಅಥವಾ ಮೈನಸ್ ಇದ್ರೆ ದೆನ್ ದ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಬಿಕಮ್ಸ್ ಎ ಬೈನಾಮಿಯಲ್. ಎರಡು ಡಿಫರೆಂಟ್ ಆಲ್ಜಿಬ್ರಿಕ್ ಟರ್ಮ್ಸ್ ಮಧ್ಯ ಪ್ಲಸ್ ಅಥವಾ ಮೈನಸ್ ಇದ್ರೆ ದೆನ್ ದ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಬಿಕಮ್ಸ್ ಎ ಬೈನಾಮಿಯಲ್. ಸೊ ನೋಡ್ರಿ, ಇನ್ ಬಿಟ್ವೀನ್ ಟೂ ಸೇಮ್ ಆಲ್ಜಿಬ್ರಿಕ್ ಟರ್ಮ್ಸ್ ಇಟ್ ಇಸ್ ನಾಟ್ ಎ ಬೈನಾಮಿಯಲ್. ಇದು ಬೈನಾಮಿಯಲ್ ಆಗಲ್ಲ. ಸೇಮ್ ಆಲ್ಜಿಬ್ರಿಕ್ ಟರ್ಮ್ಸ್ ಇದಾವೆ. ಸೇಮ್ ಆಲ್ಜಿಬ್ರಿಕ್ ಟರ್ಮ್ಸ್ ಇದ್ರೆ ಹೆಂಗೆ ಬೈನಾಮಿಯಲ್ ಆಗುತ್ತೆ? ಇಟ್ ಬಿಕಮ್ಸ್ 2a. ಇಟ್ ಇಸ್ ಎ ಸಿಂಗಲ್ ಟರ್ಮ್, ಇಟ್ ಇಸ್ ಎ ಮಾನಾಮಿಯಲ್. ಅದಕ್ಕೆ ಡಿಫ್ರೆಂಟ್ ಅಂದ್ರೆ ಎರಡು ಬೇರೆ ಬೇರೆ ಬೀಜ ಪದಗಳ ಮಧ್ಯ ಪ್ಲಸ್ ಅಥವಾ ಮೈನಸ್ ಇದ್ರೆ, ಬೇರೆ ಬೇರೆ, ಎ ಬೇರೆ ಬಿ ಬೇರೆ, ಎ ಸೇಮ್, ಎ ಸ್ಕ್ವೇರ್ ಎ ಅದು ಬೇರೆ ಬೇರೆ ಆಗುತ್ತೆ. ನೋಡ್ರಿ ಮತ್ತೆ ಸರ್ ನೀವು ಕೇಳ್ಬೋದು, ಈಗ ಎ ಸ್ಕ್ವೇರ್ ಪ್ಲಸ್ ಎ ಇದು ತಗೋಬಹುದು. ಯಾಕೆ ನೋಡ್ರಿ, ಇದರ ಘಾತ, ಇದರ ಪವರ್ ಬೇರೆ ಇದೆ, ಇದರ ಪವರ್ ಬೇರೆ ಇದೆ, ಅವು ಡಿಫ್ರೆಂಟ್ ಆಗ್ತವೆ. ಸೇಮ್ ಇದ್ರೆ ಆಗಲ್ಲ. ಇದು ಎ ಸ್ಕ್ವೇರ್, ಇದು ಎ ಸ್ಕ್ವೇರ್ ಅಂದ್ರೆ ಆಗಲ್ಲ, ಅದು ಬೈನಾಮಿಯಲ್ ಆಗಲ್ಲ. ಕ್ಲಿಯರಾ? ಸೊ ನೆಕ್ಸ್ಟ್ ಒನ್ ಈಸ್ ಟ್ರೈನಾಮಿಯಲ್. ತ್ರಿಪದೋಕ್ತಿ. ಮೂರು ಬೀಜ ಪದಗಳನ್ನು ಹೊಂದಿರುವ ಬೀಜೋಕ್ತಿಯನ್ನು ತ್ರಿಪದೋಕ್ತಿ ಎನ್ನುತ್ತೇವೆ. So trinomial. An algebraic expressions which contains three terms. An algebraic expression which contains three terms are called as trinomial. ಸೊ ನೋಡ್ರಿ, ಏನು ಆಲ್ಜಿಬ್ರಿಕ್ ಮೂರು ಬೀಜ ಪದಗಳು ಮೂರು ಡಿಫ್ರೆಂಟ್ ಇರಬೇಕು. ಏನೇ ಇರ್ಬೋದು, ಒಂದೇ ಅಕ್ಷರ ಒಂದೇ ಇರ್ಬೋದು, ಅವುಗಳ ಪವರ್ಸ್ ನೋಡ್ರಿ, ಎ ಮೈನಸ್ ಎ ಸ್ಕ್ವೇರ್ ಪ್ಲಸ್ ಎ ಕ್ಯೂ. ದಿಸ್ ಇಸ್ ಅ ಟ್ರೈನಾಮಿಯಲ್. ಸರ್ ಎ ಒಂದೇ ತರದ ಅಕ್ಷರ ಇದಾವೆ, ಒಂದೇ ತರದ ಅಕ್ಷರ ಇದ್ದು ಪವರ್ಸ್ ಸೇಮ್ ಇದ್ರೆ ಆಗಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಎ ಪವರ್ 1 ಇದೆ, ಎ ಸ್ಕ್ವೇರ್ ಇದೆ, ಎ ಕ್ಯೂಬ್ ಇದೆ. ಸೊ ಕನ್ಫ್ಯೂಸ್ ಬೇಡ, ಮೂರು ಬೇರೆ ಬೇರೆ ಬೀಜ ಪದಗಳಿದ್ದಿರ್ಬೇಕು. ಇದು ನೋಡ್ರಿ, ಏನೇ ಬೇರೆ, ಎ ಸ್ಕ್ವೇರ್ ಬೇರೆ, ಎ ಕ್ಯೂಬೇ ಬೇರೆ. ಬೀಜ ಪದ ಒಂದೇ, ಆದ್ರೆ ಘಾತಗಳು ಬೇರೆ ಇದಾವೆ. ಎ ಮೈನಸ್ ಬಿ ಮೈನಸ್ ಸಿ, ಎಕ್ಸ್ ವೈ ಮೈನಸ್ ವೈ ಝೆಡ್ ಪ್ಲಸ್ ಝೆಡ್ ಎಕ್ಸ್. ಸೊ ನೋಡ್ರಿ, ಎಲ್ಲ ಮೂರು ಬೀಜ ಪದಗಳ ಮಧ್ಯ, ಮೂರು ಬೇರೆ ಬೇರೆ ಬೀಜ ಪದಗಳ ಮಧ್ಯ ಎರಡು ಚಿಹ್ನೆ ಇರಬೇಕು. ಯಾವುದು? ಪ್ಲಸ್ ಅಥವಾ ಮೈನಸ್. ಎರಡು ಮೈನಸ್ ಆಗಿರ್ಬೋದು, ಎರಡು ಪ್ಲಸ್ ಆಗಿರ್ಬೋದು, 1 ಪ್ಲಸ್ 1 ಮೈನಸ್ ಆಗಿರ್ಬೋದು. ನಮಗೆ ಚಿಹ್ನೆ ಇಂಪಾರ್ಟೆಂಟ್ ಅಲ್ಲ. ಮೂರು ಬೀಜ ಪದ 1 2 3. ಸೊ ಈ ಮೂರು ಸೇಮಾ? ಇಲ್ಲ. ಯಾಕೆ ಹೇಳ್ರಿ, ಇದು ಎ ಸ್ಕ್ವೇರ್, ಇದು ಎ ಕ್ಯೂಬ್. ಇದು ಮೂರು ಬೀಜ ಪದಗಳು ಬೇರೆ ಬೇರೆ. ಇದು ನೋಡ್ರಿ, ಇದು 1 2 3 ಮೂರು ಬೀಜ ಪದಗಳಿದಾವೆ. ಅವೆರಡರ ಮಧ್ಯ ಚಿಹ್ನೆ ಇದೆ, ಸಪರೇಟೆಡ್ ಆಗಿದಾವೆ. ನೋಡ್ರಿ, ಇದು 1 2 3. 3 algebraic terms. An algebraic expressions contains 3 terms. ನೋಡ್ರಿ, 1 2 3 are called as trinomial. An algebraic expressions which contains 3 different terms are called as trinomial. ಮೂರು ಬೇರೆ ಬೇರೆ ಬೀಜ ಪದಗಳನ್ನು ಹೊಂದಿರುವಂತ ಬರಿಬೇಕು. ಬುಕ್ ಅಲ್ಲಿ ಕಾಮನ್ ಆಗಿ ಏನ್ ಮಾಡಿದ್ದಾರೆ ಅಂದ್ರೆ, ಮೂರು ಬೀಜ ಪದಗಳನ್ನ ಹೊಂದಿರುವ ಬೀಜೋಕ್ತಿಯನ್ನ ತ್ರಿಪದೋಕ್ತಿ ಅಂತ ಕರೀತಾರೆ. ಯಾಕೆ ಮೂರು ಒಂದೇ ತರದ ಬೀಜ ಪದಗಳನ್ನ ಬರೆದ್ರೆ ಅವನೇನಾಗುತ್ತೆ, ಇಟ್ ಬಿಕಮ್ಸ್, ನಾನು ನಿಮಗೆ ತೋರಿಸಿದ್ದೀನಿ ಆವಾಗಲೇ ದ್ವಿಪದೋಕ್ತಿಯಲ್ಲಿ.
ಮೂರು ಬೇರೆ ಬೇರೆ ಬೀಜ ಪದಗಳನ್ನು ಹೊಂದಿರುವ ಆ ಮೂರು ಬೇರೆ ಬೇರೆ ಬೀಜ ಪದಗಳ ಮಧ್ಯೆ ಏನಿರ್ಬೇಕು? ಈ ಪ್ಲಸ್ ಆರ್ ಮೈನಸ್. ಆಗ ಮೂರು ಮಧ್ಯ ಎರಡು ಪ್ಲಸ್ ಇರ್ಬೋದು. ನೋಡ್ರಿ, ಇಲ್ಲಿ ಒಂದ್ ಪ್ಲಸ್ ಒಂದ್ ಮೈನಸ್, ಎರಡು ಮೈನಸ್. ಇನ್ನು ಬೇಕಾದ್ರೆ ಬರೀರಿ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್. ಸೈನ್ ಏನಾರು ಇರ್ಬೋದು, ಬಟ್ ಮೂರು ಬೇರೆ ಬೇರೆ ಬೀಜ ಪದಗಳ ಮಧ್ಯ ಚಿಹ್ನೆ ಪ್ಲಸ್ ಅಥವಾ ಮೈನಸ್ ಇರಬೇಕು. ಇಂಟು ಇದ್ರೆ ಆಗಲ್ಲ, ಡಿವೈಡೆಡ್ ಬೈ ಇದ್ರೆ ಆಗಲ್ಲ. ಅರ್ಥ ಮಾಡ್ತೀವಿ. ಮೂರು ಬೇರೆ ಬೇರೆ ಬೀಜ ಪದಗಳ ಮಧ್ಯ ಏನಿರ್ಬೇಕು? ಪ್ಲಸ್ ಇರಬೇಕು, ಇಲ್ಲ ಮೈನಸ್ ಇರ್ಬೇಕು ಅಷ್ಟೇ. An algebraic expression which contains three terms are called as trinomial. ಕ್ಲಿಯರ್ ಆಯ್ತು? ಟ್ರೈನಾಮಿಯಲ್ ಬಗ್ಗೆ ಯಾರಿಗಾರ ಡೌಟ್ ಇದೆಯಾ? ಟ್ರೈನಾಮಿಯಲ್ ಅಂದ್ರೆ ಮೂರು ಬೇರೆ ಬೇರೆ ಬೀಜ ಪದಗಳ ಮಧ್ಯ ಪ್ಲಸ್ ಮತ್ತು ಮೈನಸ್, ಪ್ಲಸ್ ಅಥವಾ ಮೈನಸ್. ಎರಡು ಪ್ಲಸ್ ಇರ್ಬೋದು, ಎರಡು ಪ್ಲಸ್ ಇರ್ಬೋದು, ಎರಡು ಮೈನಸ್ ಇರ್ಬೋದು, ಒಂದು ಮೈನಸ್ ಒಂದು ಪ್ಲಸ್ ಇರ್ಬೋದು, ಒಂದು ಮೈನಸ್ ಒಂದು ಪ್ಲಸ್, ಅಥವಾ ಒಂದು ಪ್ಲಸ್ ಒಂದು ಮೈನಸ್ ಇರ್ಬೋದು, ಯಾವ್ದಾರು ಇರ್ಬೋದು. ಸೊ ಎಲ್ ಪ್ಲಸ್ ಎಂ ಮೈನಸ್ ಎನ್ ಇವೆಲ್ಲವೂ ಎಕ್ಸಾಂಪಲ್ಸ್. ಯಾವುದಕ್ಕೆ? ತ್ರಿಪದೋಕ್ತಿಗೆ. ಮೂರು ಬೇರೆ ಬೇರೆ ಬೀಜ ಪದಗಳ ಮಧ್ಯ ಯಾವ ಸಿಂಬಲ್ ಕನೆಕ್ಟ್ ಆಗಿರ್ಬೇಕು? ಎರಡರ ಮಧ್ಯ ಮೂರು ಪದಗಳ ಮಧ್ಯ, ಮೂರು ಬೇರೆ ಬೇರೆ ಬೀಜ ಪದಗಳ ಮಧ್ಯ ಎರಡು ಪ್ಲಸ್ ಇರ್ಬೋದು, ಎರಡು ಮೈನಸ್ ಇರ್ಬೋದು. ಫಸ್ಟಿಗೆ ಮೈನಸ್ ಇದ್ದು ಆಮೇಲೆ ಪ್ಲಸ್ ಇರ್ಬೋದು, ಫಸ್ಟಿಗೆ ಪ್ಲಸ್ ಇದ್ದು ಆಮೇಲೆ ಮೈನಸ್ ಇರ್ಬೋದು. ಅವೆಲ್ಲವೂ ಸಹ ಟ್ರೈನಾಮಿಯಲ್ಲೇ. ಕ್ಲಿಯರಾ? ಟ್ರೈನಾಮಿಯಲ್ ಬಗ್ಗೆ ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ನಿಮಗೆ ಯಾರಿಗೂ ಡೌಟ್ ಇಲ್ಲ ಅನ್ಕೊಂಡಿದ್ದೀನಿ. ಸೊ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಬಗ್ಗೆ ಎಲ್ಲರಿಗೂ ಕ್ಲಿಯರ್ ಆಗಿದೆ. ಅದರಲ್ಲಿ ನಾವು ಡಿಪೆಂಡಿಂಗ್ ಅಪಾನ್ ದಿ ಟರ್ಮ್ಸ್ ಮಾನಾಮಿಯಲ್, ಬೈನಾಮಿಯಲ್, ಟ್ರೈನಾಮಿಯಲ್, ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ. ಅಲ್ಲಿ ಏಕಪದೋಕ್ತಿಯಲ್ಲಿ ಒಂದೇ ಬೀಜ ಪದ ಇರುತ್ತೆ. ಅಲ್ಲಿ ಬೀಜ ಪದಗಳ ಮಧ್ಯ ಪ್ಲಸ್ ಮೈನಸ್ ಇರಲ್ಲ. ಬೀಜ ಪದಗಳ ಮಧ್ಯ ನಾನು ಹೇಳೋದು ಅರ್ಥ ಮಾಡ್ತಾರೆ. ದ್ವಿಪದೋಕ್ತಿಯಲ್ಲಿ ಎರಡು ಬೇರೆ ಬೇರೆ ಬೀಜ ಪದಗಳಿರ್ತವೆ. ಅವೆರಡರ ಮಧ್ಯೆ ಯಾವ್ದಾದ್ರು ಒಂದ್ ಚಿಹ್ನೆ ಇರುತ್ತೆ. ಯಾವುದು? ಪ್ಲಸ್ ಇರ್ಬೋದು ಅಥವಾ ಮೈನಸ್ ಇರ್ಬೋದು. ತ್ರಿಪದೋಕ್ತಿಯಲ್ಲಿ ಮೂರು ಬೇರೆ ಬೇರೆ ಬೀಜ ಪದಗಳಿರ್ತವೆ. ಅವೆರಡರ ಮಧ್ಯ ಎರಡು ಚಿಹ್ನೆ ಇರಬೇಕು. ಯಾವೆರಡು? ಪ್ಲಸ್ ಅಥವಾ ಮೈನಸ್. ಎರಡು ಪ್ಲಸ್ ಆಗಿರ್ಬೋದು, ಎರಡು ಮೈನಸ್ ಆಗಿರ್ಬೋದು, ಒಂದ್ ಪ್ಲಸ್ ಒಂದ್ ಮೈನಸ್, ಒಂದ್ ಮೈನಸ್ ಒಂದ್ ಪ್ಲಸ್ ಆಗಿರ್ಬೋದು. ಈ ತರ ಇದ್ರೆ ಅಂತ ಕರಿತೀವಿ, ತ್ರಿಪದೋಕ್ತಿ ಅಂತ ಕರಿತೀವಿ. ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ನೋಡ್ರಿ, ಮೂರು ಬೇರೆ ಬೇರೆ, ಏನೇ ಬೇರೆ, ಎ ಸ್ಕ್ವೇರ್ ಬೇರೆ, ಎ ಕ್ಯೂಬ್ ಬೇರೆ. ಅದೇ 4m ಪ್ಲಸ್ 5m ಪ್ಲಸ್ 6m. ಸೊ ನೀವು ವ್ಯಾಲ್ಯೂ ನೋಡಂಗಿಲ್ಲ. ಸೊ ನಾನು ಹೇಳ್ತಿದ್ದೀನಿ 4m ಪ್ಲಸ್ 5m ಪ್ಲಸ್ 6m. ಅಕ್ಷರ ಸೇಮ್ ಇದೆಯಾ? ಇದು ನೋಡಿ, ಈ ಮೂರು ಸೇಮ್ ಇದ್ರೆ ಅವು ಮೂರು ಬೇರೆ ಬೇರೆ ಆಗಲ್ಲ. ವ್ಯಾಲ್ಯೂಸ್ ಏನಾರು ಇರಲಿ. ಸೊ ನೋಡ್ರಿ, ಇದು ಎಮ್ ಸೇಮ್. ಅದೇ ಎಂ ಸ್ಕ್ವೇರ್ ಎಂ ಕ್ಯೂಬ್ ಇದ್ರೆ ಅವಾಗ ಎಂ ಸ್ಕ್ವೇರ್ ಎಂ ಕ್ಯೂಬ್ ಡಿಫ್ರೆಂಟ್ ಆಗ್ತದೆ. ಬರೀ ಎಂ ಇದ್ರೂ ಆಗಲ್ಲ, ಬರೀ ಎಂ ಸ್ಕ್ವೇರ್ ಇದ್ರೂ ಆಗಲ್ಲ. ಎಲ್ಲವೂ ಡಿಫ್ರೆಂಟ್ ಇದ್ರೆ ಮಾತ್ರ ಅವನ್ನ ಮೂರು ಬೀಜ ಪದಗಳು ಅಂತ ತಗೊಂತೀವಿ ಬೇರೆ ಬೇರೆ. ಸೊ ಮೂರು ಬೇರೆ ಬೇರೆ ಬೀಜ ಪದಗಳ ಮಧ್ಯ ಎರಡು ಚಿಹ್ನೆ ಇರ್ತವೆ. ಯಾವ ಎರಡು ಚಿಹ್ನೆ? ಪ್ಲಸ್ ಅಥವಾ ಮೈನಸ್. ಎರಡು ಚಿಹ್ನೆ ಪ್ಲಸ್ ಆಗಿರ್ಬೋದು, ಎರಡು ಚಿಹ್ನೆ ಮೈನಸ್ ಆಗಿರ್ಬೋದು. ಒಂದ್ ಪ್ಲಸ್ ಒಂದ್ ಮೈನಸ್ ಆಗಿದ್ರೆ, ಎರಡು ಚಿಹ್ನೆ ಇದ್ದು ಅಂದ್ರೆ, ಮೂರು ಪದಗಳ ಮಧ್ಯೆ ಎರಡು ಚಿಹ್ನೆ ಇದ್ರೆ ತ್ರಿಪದೋಕ್ತಿ. ಎರಡು ಪದಗಳ ಮಧ್ಯೆ, ಎರಡು ಬೀಜ ಪದಗಳ ಮಧ್ಯೆ ಒಂದು ಚಿಹ್ನೆ ಇದ್ರೆ ದ್ವಿಪದೋಕ್ತಿ. ಬೀಜ ಪದಗಳ ಮಧ್ಯೆ ಚಿಹ್ನೆನೇ ಇಲ್ಲ ಅಂದ್ರೆ ಅದು ಏಕಪದೋಕ್ತಿ. ಮಾನೋಮಿಯಲ್, there is no sign between the algebraic terms, then it is monomial. Two different algebraic terms, there is a one sign. It is a one sign must either plus or minus, then it becomes a binomial. So what is trinomial? Three different algebraic terms. In between three algebraic terms there are two signs.
ಟೂ ಸೈನ್ಸ್ ಮಸ್ಟ್ ಬಿ ಪ್ಲಸ್ ಆರ್ ಮೈನಸ್, ನಾಟ್ ಇಂಟು ಆರ್ ಡಿವೈಡೆಡ್ ಬೈ. ಕ್ಲಿಯರ್? ಓಕೆನಾ? ಸೊ ಇನ್ನ ಒಂದಿದೆ ಲಾಸ್ಟ್, ಪಾಲಿನಾಮಿಯಲ್ ಅಂತ. ಎಲ್ಲರೂ ಏನ್ ಅನ್ಕೊಂತಾರೆ, ಮೂರಕ್ಕಿಂತ ಜಾಸ್ತಿ ಇರೋದಕ್ಕೆ ನಾವು ಪಾಲಿನಾಮಿಯಲ್ ಅಂತ ಹೇಳ್ತೀವಿ ಅಂತ ಹೇಳ್ತಾರೆ. ದಟ್ ಈಸ್ ರಾಂಗ್. ಇವತ್ತು ಅದನ್ನ ಕ್ಲಿಯರ್ ಮಾಡ್ಕೊಳ್ರಿ. ಪಾಲಿನಾಮಿಯಲ್ ಅಂದ್ರೆ ಏನಂತ ನಾನು ಹೇಳ್ತಿದ್ದೀನಿ ಈಗ. ಆ ಪಾಲಿನಾಮಿಯಲ್ ಅಂದ್ರೆ ಮೂರಕ್ಕಿಂತ ಜಾಸ್ತಿ ಇರೋದಲ್ಲ, ಅದಕ್ಕೆ ಬೇರೆ ಡಿಫ್ರೆಂಟ್ ಸ್ಟೇಟ್ಮೆಂಟ್ ಇದೆ. ಅದನ್ನ ನೀವು ಕಲಿಲೇಬೇಕು. ಯಾಕೆಂದ್ರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಪಾಲಿನಾಮಿಯಲ್ ಅಂದ್ರೆ ಏನಂತ ತಿಳ್ಕೋಬೇಕು. ಬಹುಪದೋಕ್ತಿ. ಋಣಾತ್ಮಕವಲ್ಲದ ಪೂರ್ಣಾಂಕ ಘಾತ ಸೂಚಿಯನ್ನು ಹೊಂದಿರುವ ಚರಾಕ್ಷರಗಳನ್ನೊಳಗೊಂಡ ಬೀಜೋಕ್ತಿಯನ್ನು ಬಹುಪದೋಕ್ತಿ ಎನ್ನುತ್ತೇವೆ. ಸೊ ಇಲ್ಲಿ ಬನ್ನಿ, ಈಗ ಇದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಪಾಲಿನಾಮಿಯಲ್ ಅಂತ ಕರಿತೀವಿ. ಪಾಲಿನಾಮಿಯಲ್ ಅಂದ್ರೆ an algebraic expression in which each term, an algebraic expression in which each term contain variable with non-negative exponent, non-negative integral exponents are called as polynomial. ಸೊ ನೋಡ್ರಿ, ನಿಮ್ ತಲೆ ಒಳಗೆ ಏನಿದೆ, ಮಾನಾಮಿಯಲ್ ಅಂದ್ರೆ 1 ಟರ್ಮು, ಬೈನಾಮಿಯಲ್ ಅಂದ್ರೆ 2 ಟರ್ಮು, ಟ್ರೈನಾಮಿಯಲ್ ಅಂದ್ರೆ 3 ಟರ್ಮ್ಸ್, ಪಾಲಿನಾಮಿಯಲ್ ಅಂದ್ರೆ ಮೋರ್ ದ್ಯಾನ್ 3 ಅಂತ ನಿಮ್ ತಲೆ ಒಳಗಿದೆ. ದಟ್ ಈಸ್ ರಾಂಗ್. ಅದನ್ನ ಈಗ ಕ್ಲಿಯರ್ ಮಾಡ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ರಿ. ಅದೀಗ ಕ್ಲಿಯರ್ ಆಗ್ಬೇಕೀಗ ನಿಮಗೆ. ಪಾಲಿನಾಮಿಯಲ್ ಕಾನ್ಸೆಪ್ಟ್ ಇದೆಯಲ್ಲ, ಬಹಳಷ್ಟು ಹುಡುಗರಿಗೆ ಏನೋ ಒಂದಿರೋದಕ್ಕೆ ಏಕಪದೋಕ್ತಿ ಅಂತ ಕರಿತೀವಿ, 2 ಇರೋದಕ್ಕೆ ದ್ವಿಪದೋಕ್ತಿ ಅಂತ ಕರಿತೀವಿ, 3 ಇರೋದಕ್ಕೆ ತ್ರಿಪದೋಕ್ತಿ ಅಂತ ಕರಿತೀವಿ, 3ಕ್ಕಿಂತ ಜಾಸ್ತಿ ಇರೋದಕ್ಕೆ ನಾವು ಪಾಲಿನಾಮಿಯಲ್ ಅಂತ ಕರಿತೀವಿ. ಇಟ್ ಈಸ್ ರಾಂಗ್. ಇಲ್ಲಿ ಹೇಳಿದ ನೋಡ್ರಿ, ಋಣಾತ್ಮಕವಲ್ಲದ ಪೂರ್ಣಾಂಕ ಘಾತ ಸೂಚಿಯನ್ನು ಹೊಂದಿರುವ ಚರಾಕ್ಷರಗಳನ್ನೊಳಗೊಂಡ ಬೀಜೋಕ್ತಿಯನ್ನ ಬಹುಪದೋಕ್ತಿ ಅಂತ ಕರಿತೀವಿ. An algebraic expression in which each term contain a variable with non-negative integral exponents are called as polynomial. ಸೊ ನಾನು ಈ ಡೆಫಿನೇಷನ್ ಸ್ವಲ್ಪ ಮೇಲೆ ಇಟ್ಕೊಂಡು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಯಾಕೆ ಅಂತಂದ್ರೆ ನಿಮಗೆ ಇದು ಇಟ್ಕೊಬಂಡೆ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕು, ಇಲ್ಲಾಂದ್ರೆ ನಿಮ್ಗೆ ಅರ್ಥ ಆಗಲ್ಲ.
ಸೊ ನೋಡ್ರಿ, ಈಗ ಋಣಾತ್ಮಕವಲ್ಲದ, ನೋಡ್ರಿ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್. ಸೊ ನೋಡ್ರಿ, ಋಣಾತ್ಮಕವಲ್ಲದ ಪೂರ್ಣಾಂಕ ಘಾತಸೂಚಿಯನ್ನು ಹೊಂದಿರುವ ಚರಾಕ್ಷರಗಳನ್ನೊಳಗೊಂಡ ಬೀಜೋಕ್ತಿಯನ್ನ ನಾವೆಂತ ಕರಿತೀವಿ? ಬಹುಪದೋಕ್ತಿ ಅಂತ ಕರಿತೀವಿ. ಸೊ ನೋಡ್ರಿ, ಎಕ್ಸ್ ಪ್ಲಸ್ ವೈ, ನೋಡ್ರಿ ಇದು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್, ಬಹುಪದೋಕ್ತಿ. ಇವುಗಳಲ್ಲಿ ಚರಾಕ್ಷರಗಳ ಘಾತಗಳಿದಾವಲ್ಲ, ಋಣಾತ್ಮಕವಲ್ಲದ ಪೂರ್ಣಾಂಕಗಳು. ಋಣಾತ್ಮಕವಲ್ಲದ ಪೂರ್ಣಾಂಕಗಳು, ಇವುಗಳ ಘಾತ ಇದೆಯಲ್ಲ, ಘಾತ ಸೂಚಿ, ನೋಡ್ರಿ ಘಾತ ಸೂಚಿ ಇದೆಯಲ್ಲ, ಋಣಾತ್ಮಕ ಆಗಿರಂಗಿಲ್ಲ. ನೋಡ್ರಿ, ಪಾಲಿನಾಮಿಯಲ್ ಅಂದ್ರೆ ಡೆಫಿನಿಷನ್ ಬೇರೆ ಇದೆ. ನಿಮ್ಮ ಪ್ರಕಾರ ಏನು? 3ಕ್ಕಿಂತ ಜಾಸ್ತಿ ಇರೋದಕ್ಕೆ ಬಹುಪದೋಕ್ತಿ ಅಂತ ಅನ್ಕೊಂಡಿದ್ದೀರಿ. ನಾನು ಹೇಳ್ತಿದ್ದೀನಿ, ಯಾವುದೇ ಬೀಜೋಕ್ತಿಯಲ್ಲಿ ಘಾತ ಮೈನಸ್ ಆಗಿರಬಾರ್ದು, ರೂಟ್ ಆಗಿರಬಾರ್ದು, ಡೆಸಿಮಲ್ ಆಗಿರಬಾರ್ದು. ಅಂದ್ರೆ ಋಣಾತ್ಮಕವಲ್ಲದ ಪೂರ್ಣಾಂಕಗಳು. ಪೂರ್ಣಾಂಕ ಅಂದ್ರೆ ಏನು ಅಂತ ಗೊತ್ತಿದ್ಯಾ? ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಅಂತ ಗೊತ್ತಿದ್ಯಾ? ನಾವ್ ಏನ್ ಒಂದರಿಂದ ಏನ್ ಬರಿತೀವಲ್ಲ, ಅವೆಲ್ಲ ಎಣಿಕೆ ಸಂಖ್ಯೆಗಳನ್ನ ಸ್ವಾಭಾವಿಕ ಸಂಖ್ಯೆಗಳಂತ ಕರಿತೀವಿ. ಆ ಸ್ವಾಭಾವಿಕ ಸಂಖ್ಯೆಗಳ ಜೊತೆಗೆ 0 ಸೇರ್ಕೊಂಡ್ರೆ ದೆನ್ ಇಟ್ ಬಿಕಮ್ಸ್ ಆ ಸ್ವಾಭಾವಿಕ ಸಂಖ್ಯೆಗಳ ಜೊತೆಗೆ 0 ಸೇರ್ಕೊಂಡ್ರೆ ಆ ಸಂಖ್ಯೆಗಳ ಗಣವನ್ನ, 0 ಇಂದ ಸ್ಟಾರ್ಟ್ ಆದ್ರೆ ಆ ಸಂಖ್ಯೆಗಳ ಗಣವನ್ನ ಪೂರ್ಣಾಂಕ ಅಂತ ಕರಿತೀವಿ. 0 ಬಿಟ್ಟು 1ರಿಂದ ಸ್ಟಾರ್ಟ್ ಮಾಡ್ರೆ ಅದನ್ನ ಸ್ವಾಭಾವಿಕ ಸಂಖ್ಯೆಗಳ ಗಣ ಅಂತ ಕರಿತೀವಿ. 0 ಸೇರ್ಸ್ ಬರ್ರೆ ಪೂರ್ಣಾಂಕಗಳು. ಪೂರ್ಣಾಂಕಗಳು ಎಲ್ಲವೂ ಪಾಸಿಟಿವ್ ಇದಾವೆ. ನೋಡ್ರಿ, ದಿಸ್ ಇಸ್ ಆಲ್ಸೋ 4x² y². ಇದು ಪಾಲಿನಾಮಿಯಲ್. ಸೊ ನಮ್ ಪಾಲಿನಾಮಿಯಲ್ ಡೆಫಿನಿಷನ್ ಏನು? ಆಲ್ಜಿಬ್ರಿಕ್ ಟರ್ಮ್ಸ್ ವೇರಿಯೇಬಲ್ಸ್ ಇರಬೇಕು. ವೇರಿಯೇಬಲ್ಸ್ ಪವರ್. ಬಹುಪದೋಕ್ತಿಯ ಡೆಫಿನಿಷನ್ ಏನು? ಋಣಾತ್ಮಕವಲ್ಲದ ಘಾತ ಸೂಚಿಯನ್ನು ಹೊಂದಿರುವ ಚರಾಕ್ಷರಗಳು. ಋಣಾತ್ಮಕವಲ್ಲ, ನೋಡ್ರಿ ಇವೆರಡು ಇದೆ. ಇವು ಋಣಾತ್ಮಕವಲ್ಲ. ಇದೇನಿದೆ? ಏನಿಗೆ ಹಂಗಾದ್ರೆ ಇದು ಬಹುಪದೋಕ್ತಿ. ಕ್ಲಿಯರಾ? x² + y². ಇದು ದ್ವಿಪದೋಕ್ತಿ ಆಗಿರ್ಬೋದು, ಆದ್ರೆ ಇದು ಬಹುಪದೋಕ್ತಿ. ಯಾಕೆ ಹೇಳ್ರಿ? ಎರಡು ಬೀಜಾಕ್ಷರಗಳು ಘಾತಗಳು ಮೈನಸ್ ಆಗಿಲ್ಲ. ಮೈನಸ್ ಆದ್ರೆ ಯಾವುದೇ ಕಾರಣಕ್ಕೂ ಅದನ್ನ ನೀವು ಬಹುಪದೋಕ್ತಿ ಅಂತ ಒಪ್ಕೊಂಡಂಗೆ ಇಲ್ಲ. ಋಣಾತ್ಮಕವಲ್ಲ. ಪೂರ್ಣಾಂಕಗಳು ಹೆಂಗಿರ್ತಾವಂತ ನಿಮ್ ತಲೆ ಒಳಗಿರ್ಬೇಕು. ಪೂರ್ಣಾಂಕಗಳು ಅಂದ್ರೆ ಯಾವುದು? ಹೋಲ್ ನಂಬರ್ಸ್ ಅಂದ್ರೆ ಯಾವ್ದಂತ ಗೊತ್ತಿರ್ಬೇಕು. ಹೋಲ್ ನಂಬರ್ಸ್. ಪೂರ್ಣಾಂಕಗಳು ಅಂದ್ರೆ ಅದನ್ನ W ಇಂದ ರೆಪ್ರೆಸೆಂಟ್ ಮಾಡ್ತೀವಿ. 0 1 2 3 4 ಈ ತರದ ಸಂಖ್ಯೆಗಳು ಇರಬೇಕು. ಯಾವುದು? ಚರಾಕ್ಷರ ಘಾತಗಳು. ಹಂಗಿದ್ರೆ ಅದು ಮಾತ್ರ ಅದು ಪಾಲಿನಾಮಿಯಲ್ ಬಹುಪದೋಕ್ತಿ. ಸಪೋಸ್ x² y⁻³ ಇತ್ತು ಅಂದ್ರೆ ದಿಸ್ ಈಸ್ ನಾಟ್ ಎ ಪಾಲಿನಾಮಿಯಲ್. ಅದು ಸೊ ನಾನು ಹೋಲ್ ನಂಬರ್ಸ್ ಬಗ್ಗೆ ಹೇಳಿದ್ದೀನಿ, ಪೂರ್ಣಾಂಕಗಳ ಬಗ್ಗೆ ಹೇಳಿದ್ದೀನಿ. ಸೊ ಇದು ಬಹುಪದೋಕ್ತಿ ಅಲ್ಲ. ಯಾಕೆ ಬಹುಪದೋಕ್ತಿ ಅಲ್ಲ ಹೇಳ್ರಿ? ಯಾಕೆ ಅಂದ್ರೆ ಇಲ್ಲಿ ಚರಾಕ್ಷರದ ಘಾತ ಋಣಾತ್ಮಕವಾಗಿದೆ, ನೆಗೆಟಿವ್ ಆಗಿದೆ. ಇಲ್ಲಿ ಹೇಳಿದೆ ನೋಡ್ರಿ, ನಾನ್ ನೆಗೆಟಿವ್. ನೆಗೆಟಿವ್ ಅಂದ್ರೆ ಮೈನಸ್, ನಾನ್ ನೆಗೆಟಿವ್ ಅಂದ್ರೆ ಪಾಸಿಟಿವ್. ಅಂದ್ ಪಾಸಿಟಿವ್ ಅಂತ ಬರಿಬೇಕಿತ್ತು, ಇಲ್ಲಿ ನಾನ್ ನೆಗೆಟಿವ್ ಅಂದ್ರೆ ಇಟ್ ಬಿಕಮ್ಸ್ ಪಾಸಿಟಿವ್. ನಾನ್ ನೆಗೆಟಿವ್ ಇಂಟಿಗ್ರಲ್ ಅಂದ್ರೆ ಓನ್ಲಿ ಪಾಸಿಟಿವ್ ವ್ಯಾಲ್ಯೂಸ್ ಅಂತ ಮಾತ್ರ. ಯಾವ್ದ್ರ ಮೇಲೆ? ಆಲ್ಜಿಬ್ರಿಕ್ ವೇರಿಯೇಬಲ್ಸ್ ಇದಾವಲ್ಲ, ವೇರಿಯೇಬಲ್ಸ್ ನ ಎಕ್ಸ್ಪೋನೆಂಟ್ಸ್ ಅಂದ್ರೆ ಪವರ್ಸ್. ಅವೇನಾಗಿರ್ಬೇಕು? ಪಾಸಿಟಿವ್ ಇದ್ರೆ ಅದು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಬಿಕಮ್ಸ್ ಎ ಪಾಲಿನಾಮಿಯಲ್. ದಿಸ್ ಈಸ್ ನಾಟ್ ಎ ಪಾಲಿನಾಮಿಯಲ್. ಯಾಕೆ ಅಂದ್ರೆ ಬಿಕಾಸ್ ದ ವೇರಿಯಬಲ್ ಪವರ್ ಇಸ್ ನೆಗೆಟಿವ್. ಸೊ ನಿಮಗೆ ಕೇಳ್ಬೋದು ಹಿಂಗೆ. ಸೊ ನೋಡ್ರಿ, x⁻² + y², it is a polynomial? No. Why? Because the variable x has negative power. ಇದು ಬಹುಪದೋಕ್ತಿಯೇ ಅಲ್ಲ. ಯಾಕೆ ಅಂದ್ರೆ ಚರಾಕ್ಷರ x ನ ಘಾತವು ಋಣಾತ್ಮಕವಾಗಿದೆ. ಎಲ್ಲ ಚರಾಕ್ಷರಗಳ ಘಾತಗಳು ಏನಾಗಿರ್ಬೇಕು? ಪ್ಲಸ್ ಆಗಿರ್ಬೇಕು. ಆವಾಗ ಮಾತ್ರ ಅದನ್ನ ನಾವೆಂತ ಕರಿತೀವಿ?
ಬಹುಪದೋಕ್ತಿ ಅಂತ ತಗೊಂತೀವಿ. ಬಹುಪದೋಕ್ತಿ ಏಕಪದೋಕ್ತಿನೂ ಬಹುಪದೋಕ್ತಿನಿ, ದ್ವಿಪದೋಕ್ತಿನೂ ಬಹುಪದೋಕ್ತಿನಿ, ತ್ರಿಪದೋಕ್ತಿನೂ ಬಹುಪದೋಕ್ತಿನಿ. ಬಟ್ ಇಲ್ಲಿ ಪಾಲಿನಾಮಿಯಲ್ ಅಂತ ಕನ್ಸಿಡರ್ ಮಾಡ್ಬೇಕಾದ್ರೆ ಚರಾಕ್ಷರಗಳ ಘಾತ ಇದೆಯಲ್ಲ, ಚರಾಕ್ಷರಗಳ ಘಾತ ಅಂದ್ರೆ ವೇರಿಯೇಬಲ್ಸ್ ಪವರ್ ಇದೆಯಲ್ಲ, ವೇರಿಯೇಬಲ್ಸ್ ಪವರ್, ಇಲ್ಲಿ ಯಾವ್ದು ವೇರಿಯೇಬಲ್ಸ್ ಎಕ್ಸ್ ಎಕ್ಸ್ ವೈ, ಇಲ್ಲಿ ಪವರ್ ಏನಿಲ್ಲ ಅಂದ್ರೆ ಒನ್ ಅವೆರಡು ಒನ್ ಅನ್ನೋ ಪಾಸಿಟಿವ್, ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಏನು ನೋಡ್ರಿ ಪಾಸಿಟಿವ್, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ಸೊ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್, ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಬೈ ಝೆಡ್ ಸ್ಕ್ವೇರ್. ದೀಸ್ ಆರ್ ಆಲ್ ಪಾಲಿನಾಮಿಯಲ್ಸ್. ದಿಸ್ ಇಸ್ ನಾಟ್ ಎ ಪಾಲಿನಾಮಿಯಲ್. ಯಾಕೆ ಪಾಲಿನಾಮಿಯಲ್ ಅಲ್ಲ? ಇಲ್ಲಿ ದ ವೇರಿಯಬಲ್ ಎಕ್ಸ್ ಆಸ್ ನೆಗೆಟಿವ್ ಎಕ್ಸ್ಪೋನೆಂಟ್. ನೆಗೆಟಿವ್ ಎಕ್ಸ್ಪೋನೆಂಟ್ ಅಂದ್ರೆ ನೆಗೆಟಿವ್ ಪವರ್. ಇದು ಬಹುಪದೋಕ್ತಿ ಅಲ್ಲ, ಚರಾಕ್ಷರ ಎಕ್ಸ್ ನ ಘಾತವು ಮೈನಸ್ ಆಗಿದೆ. ಸೊ ಅಲ್ಲಿಗೆ ನಿಮಗೆ ಬೀಜೋಕ್ತಿ ಅಂದ್ರೆ ಏನು, ಏಕಪದೋಕ್ತಿ ಅಂದ್ರೆ ಏನು, ದ್ವಿಪದೋಕ್ತಿ ಅಂದ್ರೆ ಏನು, ತ್ರಿಪದೋಕ್ತಿ ಅಂದ್ರೆ ಏನು, ಬಹುಪದೋಕ್ತಿ ಅಂದ್ರೆ ಮೂರಕ್ಕಿಂತ ಜಾಸ್ತಿ ಇರೋದಲ್ಲ ಅಂತ ಕ್ಲಿಯರ್ ಮಾಡಿದ್ದೀನಿ. ಅದು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಆಗಿರ್ಬೇಕು. ಒಂದು ಅಲ್ಲಿರ್ತಕ್ಕಂತಹ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಆಗಿ ಅಲ್ಲಿರ್ತಕ್ಕಂಥ ಆ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಇರ್ತಕ್ಕಂಥ ಎಲ್ಲ ವೇರಿಯೇಬಲ್ಸ್ ನ ಪವರ್ಸ್ ಪಾಸಿಟಿವ್ ಆಗಿರ್ಬೇಕಷ್ಟೆ. ಪಾಸಿಟಿವ್ ಪೂರ್ಣಾಂಕ, ಮತ್ತೆ ಪಾಸಿಟಿವ್ ಅಂದ್ರೆ 1/2 ಸರ್ ಪೂರ್ಣಾಂಕ ಅಲ್ಲ. ಪೂರ್ಣಾಂಕ ಅಂದ್ರೆ ಏನು? 0 1 2 3 4 ಅಷ್ಟೇ. ಆ ತರದ ನಂಬರ್ಸ್ ಮಾತ್ರ ಇರ್ಬೇಕು. 1/2 ಇದ್ರೆ ಆಗಲ್ಲ, 0.5 ಡೆಸಿಮಲ್ ಇದ್ರೂ ಆಗಲ್ಲ. ಓಕೆ, ನನಗೆ ಇದು ಅರ್ಥ ಆಗಿದೆ ಅನ್ಕೊಂಡಿದೀನಿ. ಸೊ ಇನ್ನ ಮುಂದಿನ ಕ್ಲಾಸಲ್ಲಿ ನಿಮ್ಗೆ ಮತ್ತೆ ನಾನು ಬರ್ತೀನಿ. ಯಾರು ಫಸ್ಟ್ ಟೈಮು ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಒತ್ತಿ. ಯಾಕೆಂದ್ರೆ ಹೊಸ ವಿಡಿಯೋ ಬಂತು ಅಂದ ತಕ್ಷಣ ನಿಮಗೆ ಮಾಹಿತಿ ಸಿಗುತ್ತೆ. ಜೊತೆಗೆ ಈ ಕ್ಲಾಸು ನೀವು ನೋಡ್ತಿದ್ದೀರಿ, ಇದರಿಂದ ನಿಮಗೆ ಲಾಭ ಅನ್ಸಿದೆ ಅಂದ್ರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ತೀರಿ ಅನ್ಕೊಂಡಿದ್ದೀನಿ. ಸೊ ನಾನು ಇಲ್ಲಿಗೆ ಕ್ಲಾಸನ್ನು ನಿಲ್ಲಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್.